ಜಂಬೂ ಸವಾರಿಗೆ ಗಜಪಡೆ ಸನ್ನದ್ಧಗೊಳಿಸಲು ಪ್ರತಿನಿತ್ಯ ಪೌಷ್ಟಿಕ ಆಹಾರ ನೀಡಲಾಗ್ತಾ ಇದೆ. ಗಜಪಡೆಗೆ ನೀಡುವ ಈ ಪೌಷ್ಟಿಕ ಆಹಾರ ಯಾವ ರೀತಿ ತಯಾರು ಮಾಡಲಾಗುತ್ತದೆ, ಒಂದು ದಿನಕ್ಕೆ ಗಂಡು ಆನೆಗೆ ಹಾಗೂ ಹೆಣ್ಣು ಆನೆಗೆ ಎಷ್ಟು ಕೆಜಿ ಆಹಾರ ನೀಡಲಾಗುತ್ತದೆ ಎಂಬ ಕುತೂಹಲವಿದ್ರೆ ಮಾಹಿತಿ ಈಗ ಲಭ್ಯವಿದೆ. ಸದ್ಯ ದಸರಾ ಗಜಪಡೆಯನ್ನ ಕಾಡಿನ ಆನೆ ಶಿಬಿರಗಳಿಂದ ಮೈಸೂರಿಗೆ ಕರೆತಂದು ಜಂಬೂ ಸವಾರಿಗೆ ಸಿದ್ಧಗೊಳಿಸಲು ನಿತ್ಯ ಪೌಷ್ಟಿಕ ಆಹಾರವನ್ನು ನೀಡಲಾಗ್ತಾ ಇದ್ದು, ಆ ಮೂಲಕ ಜಂಬೂ ಸವಾರಿಗೆ ಗಜಪಡೆ ಬಲಾಢ್ಯಗೊಳಿಸುವ ಪ್ರಕ್ರಿಯೆ ನಿತ್ಯ ನಡೀತದೆ. ಗಜಪಡೆ ಅರಮನೆಯಿಂದ ಜಂಬೂ ಸವಾರಿ ಸಾಗುವ ಮಾರ್ಗದಲ್ಲಿ ಬೆಳಗ್ಗೆ ಮತ್ತು ಸಂಜೆ ತಾಲೀಮು ಕೂಡ ಮಾಡಲಾಗುತ್ತೆ. ತಾಲೀಮು ನಂತರ ಅರಮನೆಯ ಕೋಡಿ ಸೋಮೇಶ್ವರ ದೇವಾಲಯದ ಪಕ್ಕದಲ್ಲಿ ಇರುವ ಆನೆ ಅಡುಗೆ ಮನೆಯಲ್ಲಿ ತಯಾರಾದ ಆಹಾರ ನೀಡಲಾಗುತ್ತದೆ. ಇದಲ್ಲದೆ ವಿವಿಧ ಬಗೆಯ ಧಾನ್ಯ, ತರಕಾರಿ, ಮಿಶ್ರಿತ ಆಹಾರವನ್ನು ಆನೆ ತೂಕ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಒಂದು ಗಂಡು ಆನೆಗೆ 650ರಿಂದ 750 kg ಪೌಷ್ಟಿಕ ಆಹಾರ ನೀಡಲಾಗುತ್ತೆ. ಹೆಣ್ಣು ಆನೆಗೆ 450ರಿಂದ 500 kg ಜೊತೆಗೆ ವಿಶೇಷ ಪ್ರೋಟೀನ್ ಇರುವಂಥ ಆಹಾರವನ್ನು 7ರಿಂದ 8 kg ನೀಡಲಾಗುತ್ತೆ. ಇದರ ಜೊತೆಗೆ ಹಸಿರು ಹುಲ್ಲು, ಆಲದ ಸೊಪ್ಪು, ಒಣ ಹುಲ್ಲಿನ ಕುಸೋರೆ ಜೊತೆಗೆ ಬೆಲ್ಲವನ್ನು ಸೇವಿಸಲು ಕೊಡಲಾಗುತ್ತೆ. ಹಾಗೆ ಆನೆಗಳಿಗೆ ಸ್ಪೆಷಲ್ ಫುಡ್ ಆಗಿ ಭತ್ತ, ಗೋಧಿ, ಬೇಳೆ, ಬೆಲ್ಲ, ತರಕಾರಿ, ಬೆಣ್ಣೆ ಮಿಶ್ರಿತ ಆಹಾರವನ್ನು ಕೊಡಲಾಗುತ್ತೆ ಅಂತ DCF ಪ್ರಭು ಗೌಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತಮಗೂ ಗೊತ್ತಾಗಲಿ, ಮಾಧ್ಯಮದವ್ರಿಗೆ ಗೊತ್ತಾಗಲಿ ನಾವೇನು ಫುಡ್ ಕೊಡ್ತಾ ಇದ್ದೀವಿ ಅಂತೇಳಿ. ಯಾಕಂದರೆ ಏನೋ ದಸರಾ ಅಂತಂದರೆ ಇಟ್ಸ್ ಅ ನಾಡ ಹಬ್ಬ ಅಂದರೆ ಹಬ್ಬವನ್ನು ನಮ್ಮ ಎಲಿಫೆಂಟ್ಸ್ ಕೂಡ ಸೆಲೆಬ್ರೇಟ್ ಮಾಡಬೇಕು. ನಾವು ಪ್ರತಿ ಹಬ್ಬದಲ್ಲಿ ಏನು ಮಾಡ್ತೀವಿ, ಸ್ಪೆಷಲ್ ಏನಾದರೂ ಮಾಡ್ತೀವಿ ಅಲ್ವಾ, ಅದೇ ಥರ ಅದು ಹಬ್ಬದ ವಾತಾವರಣ ಇರಲಿ ಅಂತೇಳಿ ನಾವು ಸ್ಪೆಷಲ್ ರೇಷನ್ನ ಕೊಡ್ತೀವಿ. ಆಮೇಲೆ ಎಲಿಫೆಂಟ್ಸ್ಗಳು ಕೂಡ ಅವುಗಳ ಏನೋ ಸ್ಟೆಮಿನಾ ಮತ್ತು ಸ್ಟ್ರೆಂತು ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಾಗ ಸ್ಪೆಷಲ್ ರೇಷನ್ನ ಕೊಡ್ತೀವಿ. ಸೊ ಫಾರ್ಡ್ರಲ್ಲಿ ಬಂದುಬಿಟ್ಟು ಮೇನು ನಾವು ಬ್ರ್ಯಾಂಚ್ ಫಾರ್ಡರ್ಸು, ಆಲದ ಮರದ ಬ್ರ್ಯಾಂಚಸ್ ಆಗಲಿ, ಅರಳಿ ಮರದ ಬ್ರ್ಯಾಂಚಸ್ ಆಗಲಿ, ಈ ಥರದ ಇದನ್ನು ಕೊಡ್ತೀವಿ. ಆಮೇಲೆ ಹುಲ್ಲು, ಗ್ರೀನ್ ಗ್ರಾಸ್ ಕೊಡ್ತೀವಿ, ಆಮೇಲೆ ಕಬ್ಬು ಕೊಡ್ತೀವಿ. ಈ ಥರದ್ದು ಸ್ಪೆಷಲಾಗಿ ಅದು ಆ್ಯಕ್ಚುಲಿ ಅಂದರೆ ಡೈಲಿ ರೂಟೀನಲ್ಲಿ ಕೊಡೋಲ್ಲ, ಇಲ್ಲಿ ಬಂದಾಗ ಮಾತ್ರ ಅದು ಕೊಡೋದು. ಸ್ಪೆಷಲ್ ರೇಷನಲ್ಲಿ ಬಂದುಬಿಟ್ಟು ಭತ್ತ, ಗ್ರೀನ್ ಗ್ರಾಮು, ಬ್ಲ್ಯಾಕ್ ಗ್ರಾಮು, ಗೋಧಿ, ಭತ್ತ, ಮತ್ತು ಜಾಗರಿ, ಆಮೇಲೆ ಕೋಕೋನಟ್ಟು, ಇವೆಲ್ಲ ಇನ್ನೂ ಅಡಿಷ್ನಲ್ ಇನ್ನೂ ಸ್ವಲ್ಪ ಇದನ್ನು ಬೆಣ್ಣೆ ಇವೆಲ್ಲ ಕೂಡ ಕೊಡ್ತೀವಿ. ಪ್ರತಿ ಇದಕ್ಕೆ ಒಂದು ಮೇಲ್ ಎಲಿಫೆಂಟ್ಸ್ಗೆ ಮತ್ತು ಫಿಮೇಲ್ ಎಲಿಫೆಂಟ್ಸ್ಗೆ ಕ್ವಾಂಟಿಟಿ ಹೆಚ್ಚು ಕಡಿಮೆ ಇರುತ್ತೆ. ಯೂಶ್ವಲಿ ನಾವು ಮೇಲ್ ಎಲಿಫೆಂಟ್ಸ್ಗೆ ಮತ್ತು ಯಾವುದೇ ಇದು ಇರಲಿ, ಪ್ರಾಣಿ ಇರಲಿ, ಅದರ ಇದು ಫುಡ್ ಸಪ್ಲೈ ಹೇಗಿರುತ್ತೆ ಅಂತ 10% ಆಫ್ ದಿ ಬಯೋಮಾಸನ್ನು ಕೊಡ್ತೀವಿ. ಬಟ್ ಇಲ್ಲಿ ಏನಂತಂದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಯಾಕಂದ್ರೆ ನೀವೆಲ್ಲ ಗೊತ್ತು, ನಾವೆಲ್ಲ ಹಬ್ಬದಲ್ಲಿ ಜಾಸ್ತಿನೇ ತಿಂತೀವಲ್ವಾ, ಅದು ನಮಗೇನು ಇದು ಇರುತ್ತೆ ಚೆನ್ನಾಗಿರೋ ಫುಡ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ, ಹಾಗಾಗಿ ಸ್ವಲ್ಪ ಉಳಿಸಿದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಕ್ವಾಂಟಿಟಿನ ಕೊಡ್ತೀವಿ. ಮೇಲ್ ಎಲಿಫೆಂಟ್ಸ್ಗೆ 600 to 750 kg ಪರ್ ಡೇ, ಇನ್ಕ್ಲೂಡಿಂಗ್ ಬ್ರ್ಯಾಂಚ್ ಫಾಡರ್ಸು, ಸ್ಪೆಷಲ್ ರೇಷನ್ನು ಮತ್ತು ಎಲ್ಲ ರೀತಿಯ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಅಂತ ಏನಿರುತ್ತೆ ಅದೊಂದು 300 grams ಕೊಡ್ತೀವಿ ಎವ್ರಿ ಡೇ ಪರ್ ಎಲಿಫೆಂಟ್ಸು. ಅದನ್ನು ಕೂಡ ಎಲ್ಲ ಸೇರಿಬಿಟ್ಟು ಒಂದು 650 to 750 ಈ ಇದು ರೇಂಜಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಹೆಣ್ಣಾನೆಗೆ ಬಂದುಬಿಟ್ಟು 500 kg, 450 to 550 ಈ ರೇಂಜಲ್ಲಿ ಇದನ್ನು ಫುಡ್ಡನ್ನು ಸಪ್ಲೈ ಮಾಡ್ತೀವಿ ದಿನಕ್ಕೆ ಪರ್ ಡೇ. ಯಾಕಂದರೆ ಎವರೇಜ್ ನಾವು 5000 kg ಅಂತ ಇಟ್ಕೊಂಡ್ರೆ ಮೇಲ್ ಎಲಿಫೆಂಟ್ಸು 4000 5000 kg ಇದ್ದೇವೆ. ಸೊ 500 ಮಿನಿಮಮ್. ಸ್ವಲ್ಪ ನಾವು ಅಡಿಷ್ನಲ್ ಆಗಿ ಕೊಡ್ತೀವಿ, ಯಾಕಂದರೆ ಇದು ಹೆಚ್ಚು ಮಾಡಿಟ್ಟರು ಪರವಾಗಿಲ್ಲ, ಚೆನ್ನಾಗಿ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಇನ್ನೂ ಅಡಿಷ್ನಲ್ ಆಗಿ ಕೊಡ್ತೀವಿ. ಹಾಗಾಗಿ ಇಟ್ಸ್ ಮೋರ್ ದ್ಯಾನ್ 600 kg ನಾವು ಸಪ್ಲೈ ಮಾಡ್ತೀವಿ.